ಚಳ್ಳಕೆರೆ ತಾಲ್ಲೂಕಿನ ಪಗಡಲಬಂಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುಟ್ಲಾರಹಳ್ಳಿ ಗ್ರಾಮದಲ್ಲಿ ಕೆರೆ ಅಂಗಳದಲ್ಲೇ ಅಕ್ರಮವಾಗಿ ಇಟ್ಟಿಗೆ ತಯಾರಿಕೆ ನಡೆಯುತ್ತಿದೆ. ಕೆರೆ ಮಣ್ಣು ಹಾಗೂ ನೀರನ್ನು ಬಳಸಿಕೊಂಡು ಇಟ್ಟಿಗೆ ತಯಾರಿಸುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮದಲ್ಲಿ ಯುವಕರಿಗೆ ಕ್ರೀಡೆ ಆಡಲು ಬೇರೆ ಸ್ಥಳವಿಲ್ಲದೆ ಕೆರೆ ಅಂಗಳದಲ್ಲೇ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗುತ್ತಿತ್ತು. ಆದರೆ ಇದೀಗ ಅಕ್ರಮ ಇಟ್ಟಿಗೆ ತಯಾರಿಸುವವರು ಕ್ರೀಡೆಗೆ ಬಳಸುತ್ತಿದ್ದ ಜಾಗವನ್ನೇ ಮಣ್ಣು ಸಂಗ್ರಹಣೆಗೆ ಬಳಸುತ್ತಿದ್ದಾರೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಕ್ರಮ ಇಟ್ಟಿಗೆ ತಯಾರಿಕೆಯನ್ನು ಕೂಡಲೇ ತೆರವುಗೊಳಿಸುವಂತೆ ಪುಟ್ಲಾರಹಳ್ಳಿ ಗ್ರಾಮಸ್ಥರು ತಹಶೀಲ್ದಾರ್ ರೆಹಾನ್ ಪಾಷಾ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಅದರಲ್ಲಿ ಈಗ ಜಾಗ ಇತ್ತು, ಅದರಲ್ಲಿ ಮೈದಾನ ಮಾಡ್ಕೊಂಡು ಆಟ ಆಡೋಕ್ಕೆ ಮತ್ತೆ ಮೊನ್ನೆ ಒಂದು ಸ್ಪೋರ್ಟ್ಸ್ ಬಂದಿತ್ತು, ಅದೇ ಮಾಡೋದು ನಮ್ಮೊಟ್ಟಿಗೆ ಒಂದು ಕಳಿಸ್ಬೇಕು, ಅದನ್ನು ಬೇರೆಯವರು ಬಿಟ್ಕೊಡ್ತು. ಸರಿನಾ? ಅದನ್ನು SDMC ಮೆಂಬರ್ಗಳು ಎಲ್ಲ ಮಾತಾಡಿ ಒಂದು ಫೀಲ್ಡ್ ಕೊಡ್ತಾರೆ, ಇಲ್ಲ ಆಯ್ತು. ಈಗ ಅಲ್ಲಿ ಇಟ್ಟಿಗೆ ವಹಿಸ್ಕೊತಿದ್ದಾರೆ, 4-5 ಜನ ಭಾಳ ಜನನೇ ವಹಿಸ್ಕೊತಿದ್ದಾರೆ, ಅಲ್ಲೆಲ್ಲ ಒತ್ತುವರಿ ಮಾಡೋದು. ಅದೇ ಮಣ್ಣು ತೊಗೊಂಡು ಒತ್ತುವರಿ ಮಾಡ್ಕೊಂಡು ವಹಿಸ್ಕೊತಿದ್ದಾರೆ. ನಾವೇನು ಹೇಳಿದ್ವಿ, ಪಕ್ಕದಾಗ ವಹಿಸ್ಕೊಂಡ್ರೆ ನಮ್ಗೆ ಈ ಜಾಗ ಬಿಟ್ಟು ಚೆನ್ನಾಗಿದೆ, ಕೆರೆ ಜಾಗ ಊರಿಂದ ದೂರ ಇದೆ, ಗೋಮಾಳ ಇದೆ, ಸ್ಮಶಾನ ಇದೆ, ಇನ್ನು ಸ್ವಲ್ಪ ಉಳಿದ ಕೆಲಸ ದೂರ ಇದೆ ಸರ್. ಊರಿಂದ ಒಂದು 2-3 ಕಿಲೋಮೀಟರ್ ಆಗಡಿಗೆ ಹೋಗ್ಬೇಕು. ಇದಂದ್ರೆ ಒಂದು 200-300 ಕಿಲೋಮೀಟರ್ ರೇಂಜ್. ಮಣ್ಣು ಖಾಲಿ ಮಾಡಿಸ್ಬೇಕು ಸರ್, ಮಣ್ಣು ಖಾಲಿ ಮಾಡಿಸ್ಬೇಕು. ಏನು ಹೇಳ್ತಿದ್ದಾರೆ ತಹಶೀಲ್ದಾರ್ ಅವ್ರ ಅವರು ಒಂದು ಕಂದಾಯನೂ ಕಟ್ಟಲಿಲ್ಲ, ಅವ್ರ ಪಟ್ಟ ಜಮೀನಲ್ಲ, ಇನ್ನೊಬ್ಬರದಲ್ಲ, ಎಲ್ಲರಿಗೂ ಅನುಕೂಲ ಐತೆ. ಆಯ್ತು, ನಮಗೂ ಆಡಕ್ಕೆ ಅಧಿಕಾರ ಇಲ್ಲ ಅಂದ್ರೆ ಬೇಡ, ನಾವು ಆಡಲ್ಲ, ಅವರು ಮಾಡ್ಬಾರ್ದಲ್ಲ ಕೆಲಸ. ಕೆರೆಗಳ ಇಟ್ಟಿ ಹೋಯ್ತಾರಪ್ಪ, ಕೆರೆಗಳ ಇಟ್ಟಿ ಹೋಯ್ತಾರೆ, ಅಲ್ಲೇ ಹೋಯ್ತಿದ್ರು, ಅದೇ ಮಣ್ಣು ಅಲ್ಲೇ ಹೋಯ್ತಾರೆ, ಅಲ್ಲೇ ಮಾಡ್ತಾರೆ. ನೀವು ಕೇಳಿದಕ್ಕೆ ಸ್ಪೋರ್ಟ್ಸ್ಗೆ ಆಡಕ್ಕೆ ಸ್ಪೋರ್ಟ್ಸ್ ಹಂಗೆ ಆಡ್ತಾರೆ. ಕೊಟ್ಟಿಲ್ಲ ಅಂದ್ರೆ ತೊಂದರೆ ಇಲ್ಲ, ಇವರೇನೋ ಒಂದಿನ 2 ದಿನ ಮಕ್ಕಳು ಆಡಿ ಸುಮ್ಮನೆ ನಾವು ನೋಡ್ಕೊಂತೀವಿ ಅನ್ನೋ ಲೆಕ್ಕಾಚಾರ ಹೇಳ್ತಾರೆ. ತಹಸೀಲ್ದಾರ್ ಬರ್ಲಿ, ಅವ್ರ ಅಪ್ಪ ಬರ್ಲಿ ಅಂತ ನಾನು ಬಂದಾಗ ಮಾತಾಡಿದ್ರೆ ಈಗ CM ಮಾತಾಡ್ತಾರೆ. ನಿನ್ನೆ ಸಮೇತ ನಮ್ಗೆ ಈ ತರ ಮನೋಜ್ ಅಂತ ನಾನು ಅಲ್ಲಿಗೆ ಬರ್ತೀನಿ, ಅವ್ರು ಯಾರು ಮಾತಾಡ್ತಾರೆ